ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಈಗ ದೊಡ್ಡ ಹಂತಕ್ಕೋಗಿ ನಿಂತ್ಕೊಂಡಿದೆ. ನಾ ಕೊಡೆ ನೀ ಬಿಡೆ ಅನ್ನುವಂಥ ಪ್ರಶ್ನೆ. ಒಂದ್ ಕಡೆ ಮಹಾ ಕನಸನ್ನ ಹೊತ್ಕೊಂಡಿರುವಂಥ DCM DK ಶಿವಕುಮಾರ್ CM ಆಗಬೇಕು ಅಂತ, ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದೇ ಇಲ್ಲ ಅಂತ CM ಸಿದ್ದರಾಮಯ್ಯನವರು. ಈಗ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. CM ಸಿದ್ದರಾಮಯ್ಯ ಅವರು ಉಲ್ಟಾ ಹೊಡಿತಾ ಇದ್ದಾರೆ. ನಾನೇ ಫುಲ್ ಟೈಮ್ CM ಅಂತ ಹೇಳ್ತಾ ಇದ್ದಂಥವರು ಇದೀಗ ಉಲ್ಟಾ ಹೊಡಿತಾ ಇರೋದಾದ್ರೂ ಯಾಕೆ? ಏನಿದು ಸ್ಟೋರಿ? ಹೈಕಮಾಂಡ್ ಏನು ಹೇಳ್ತು? ಸಿದ್ದರಾಮಯ್ಯ ಈ ಉಲ್ಟಾ ಹೊಡಿತಾ ಇರೋದಕ್ಕೆ ಕಾರಣ ಆದ್ರೂ ಏನು? ಎಸ್ ವೀಕ್ಷಕರೇ, ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಗ ಬದಲು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾಣರಾಪುರ. ಪ್ರತಿ ಬಾರಿಯೂ ಕೂಡ ಅಂದ್ರೆ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದಲೂ ಕೂಡ ಕುರ್ಚಿ ಕಿತ್ತಾಟ ನಡೀತಾನೆ ಇದೆ. ಅರಿಸು ಮುರುಸು ಒಂದ್ ರೀತಿಲಿ ಬೂದಿ ಮುಚ್ಚಿದ ಕೆಂಡದಂತೆ ಕೂಡ ಹೊಗೆ ಆಡ್ತಾ ಇರುವಂತ ಈ ವಿಚಾರ ಅವಾಗವಾಗ ಜ್ವಾಲಾಮುಖಿಯಂತೆ ಸ್ಫೋಟ ಆಗ್ತಾ ಇರುತ್ತೆ. ಈಗ ಅದೇ ರೀತಿ ಸ್ಫೋಟ ಆಗಿದೆ. ನಾನೇ ಫುಲ್ ಟೈಮ್ CM ಅಂತ ಹೇಳ್ತಾ ಇದ್ದಂತ ಸಿದ್ದರಾಮಯ್ಯ ಅವರು ಉಲ್ಟಾ ಹೊಡಿತಾ ಇದ್ದಾರೆ. ನಾನೇ CM ಅಂತ ಹೇಳ್ತಾ ಇದ್ರು, ಯಾಕೆ ಉಲ್ಟಾ ಹೊಡೆದಿದ್ರು? ಏನಾಯ್ತು? CM ಸಿದ್ದರಾಮಯ್ಯ ಅವರು ದಿಢೀರ್ ಅಂತ ಉಲ್ಟಾ ಹೊಡೆದಿದ್ದು ಯಾಕೆ? ಪ್ರತಿ ಬಾರಿಯೂ ಕೂಡ ನಾನೇ ಫುಲ್ ಟೈಮ್ CM, ನಾನೇ ಫುಲ್ ಟೈಮ್ CM ಅಂತ ಹೇಳ್ತಾ ಇದ್ರಲ್ಲ ಸಿದ್ದರಾಮಯ್ಯ. ಹೈಕಮಾಂಡ್ ನಿರ್ಧಾರವೇ ಅಂತಿಮ. ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನೇ ಕೇಳ್ತೀನಿ ನಾನು. ಹೈಕಮಾಂಡ್ ಹೇಳ್ದಂಗೆ ನಾವೆಲ್ಲ ಇದ್ದೀವಿ. ಹೈಕಮಾಂಡ್ ಮಾತಿಗೆ ಯಾವುದೇ ರೀತಿ ಮುಲಾಜಿಲ್ಲದೆ ನಾವೇನೂ ಕೂಡ ತದ್ವಿರುದ್ಧವಾಗಿ ನಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಂತ ಸಿದ್ದರಾಮಯ್ಯ ಉಲ್ಟಾ ಹೊಡೆದಿದ್ ಯಾಕೆ? ಹಾಗಾದ್ರೆ ಸಿದ್ದರಾಮಯ್ಯ ಅವ್ರಿಗೇನಾಯ್ತು? ಸಿದ್ದರಾಮಯ್ಯ ಹೈಕಮಾಂಡ್ ತಮ್ಮ ಪರವಾಗೇ ಇರುತ್ತೆ ಅಂದ್ಕೊಂಡಿದ್ದಾರಲ್ಲ. ಯಾವುದೇ ಕಾರಣಕ್ಕೂ ಹೈಕಮಾಂಡ್ ನನ್ನ ಬಿಟ್ಕೊಡೋದಿಲ್ಲ. ಹೈಕಮಾಂಡ್ಗೆ ಗೊತ್ತು ಸಿದ್ದರಾಮಯ್ಯ ಅವರ ವರ್ಚಸ್ಸೇನು ಏನು ಅಂತ ಅನ್ನೋದೆಲ್ಲ ಕೂಡ ಗೊತ್ತಿತ್ತು. ಹಾಗಾಗಿ ಈಗ ಹೈಕಮಾಂಡ್ ಸಂಪೂರ್ಣವಾಗಿ ಬೆಂಬಲ ನನಗಿದೆ ಅಂತ ಅಂದ್ಕೊಂಡಿದ್ರಲ್ಲ, ಅದು ಉಲ್ಟಾ ಹೊಡಿತಾ. ಆದ್ರೆ ಹೈಕಮಾಂಡ್ CM ಸೀಟನ್ನ ಬಿಟ್ಕೊಡೋದಕ್ಕೆ ಹೇಳ್ತಾ ಇದೆಯಾ? ಯಾಕೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ವಿರುದ್ಧ ಈಗ ತೊಡೆ ತಟ್ಟಿದ್ದಾರೆ? ಇದರಿಂದ ಸಿದ್ದರಾಮಯ್ಯ ಅವರಿಗೆ ಇರಿಸು ಮುರಿಸು ಉಂಟಾಗ್ತಾ ಇದೆಯಾ? ಇಲ್ಲ ಸಿದ್ದರಾಮಯ್ಯ ಅವರೇ ಮಾತಿನ ಪ್ರಕಾರ ಒಪ್ಪಂದ ಆಗಿದೆ ಅನ್ನುವಂಥ ಲೆಕ್ಕಾಚಾರ ಇದೆಯಲ್ಲ, ಅದ್ರ ಪ್ರಕಾರ ಬಿಟ್ಕೊಡಿ ಅಂತ ಕೇಳ್ಬಿಟ್ರಾ? ಈಗ ಬಿಟ್ಕೊಟ್ರೆ ಸಿದ್ದರಾಮಯ್ಯ ಅವರಿಗೆ ಎಲ್ಲೋ ಒಂದ್ ಕಡೆ ಇಮೇಜ್ ಡೌನ್ ಆಗ್ಬಿಡುತ್ತೆ. ಹಾಗಾಗಿ ಇರಿಸು ಮುರಿಸು ಉಂಟಾಗುತ್ತೆ. ಬೇರೆ ಬೇರೆ ಮುಖ್ಯಮಂತ್ರಿಗಳ ಹಾಗೆ ನಂದು ಆಗ್ಬಿಡುತ್ತೇನೋ ಅನ್ನೋ ಲೆಕ್ಕಾಚಾರದಲ್ಲಿ ಲೆಕ್ಕಾಚಾರ ಹಾಕಿದಾರಾ? CM ಸ್ಥಾನವನ್ನ ಬಿಟ್ಕೊಡ್ಬದಂತೆ ಬೆಂಬಲಿಗರು ಒತ್ತಡನ ಏನಾದ್ರು ಕೂಡ ಆಗ್ತಾ ಇದ್ದಾರಾ? ಈಗಾಗಲೇ ಸತೀಶ್ ಜಾರಕಿಹೊಳಿ, ರಾಜಣ್ಣ ಈಗಾಗಲೇ ದೆಹಲಿಯಲ್ಲಿ ಬಿಡ್ಬಿಟ್ಟಿದ್ದಾರಲ್ಲ. ಹೈಕಮಾಂಡ್ ಮನವೊಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರಾ? ಅಯ್ಯೋ ಸಿದ್ದರಾಮಯ್ಯ ಅವರು ಮಾತ್ರ ಇಳಿಸಲೇಬೇಡಿ ಯಾವುದೇ ಕಾರಣಕ್ಕೂ. ಸಿದ್ದರಾಮಯ್ಯ ಅವರು ತುಂಬಾ ಸ್ಟ್ರಾಂಗ್ ಇದ್ದಾರೆ, ಅಹಿಂದ ನಾಯಕ, ಅವ್ರ ವರ್ಚಸ್ಸು ಎಲ್ಲ ಗೊತ್ತಿದೆ ನಿಮಗೆ. ಯಾಕಿಂತ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದೀರಿ ಅಂತ ಅಕಸ್ಮಾತ್ ಹೈಕಮಾಂಡ್ ಹೇಳಿದ್ರು ಕೂಡ ಸಿದ್ದರಾಮಯ್ಯ ಅವರೇ ನಾವು ನಿಮ್ಮ ಪರವಾಗಿದ್ವಿ, ನೀವು ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ ಅಂತ ಕೂಡ ಒತ್ತಡ ಹಾಕ್ತಾ ಇದ್ದಾರ. ಬಿಟ್ಟು ಕೊಡೋದಕ್ಕೆ ಸಿದ್ಧರಿದ್ರೂ ಕೂಡ ಉತ್ತರಾಧಿಕಾರಿ ಯಾರು ಅನ್ನೋದು ಸಿದ್ದರಾಮಯ್ಯ ಅವ್ರ ತಲೆ ಏನಾದ್ರೂ ಕೂಡ ಇದೆಯಾ? ಸಿದ್ದರಾಮಯ್ಯ ಅವರೇ ನೀವು ಬಿಟ್ಕೊಡಿ, ವಾಟ್ ನೆಕ್ಸ್ಟ್? ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು? ನಿಮ್ಮ ಮನಸ್ಸಕ್ಕೆ ಹೇಳೋದಾದ್ರೆ ಏನ್ ಮಾಡ್ತೀರಿ? ಏನು ಹೇಳ್ತೀರಿ? DK ಬಿಟ್ಕೊಡ್ತೀರಾ? ನೋವೇ ಚಾನ್ಸೇ ಇಲ್ಲ. ಹಾಗಾದ್ರೆ ಯಾರು ಕೊಡ್ತೀರಿ ನೀವು? ಪರಮೇಶ್ವರ್ ಇದ್ದಾರಾ? ಸತೀಶ್ ಜಾರಕಿಹೊಳಿ ಇದ್ದಾರಾ ನಿಮ್ಮ ಲಿಸ್ಟ್ನಲ್ಲಿ? ಅಥವಾ ಬೇರೆ ಬೇರೆ ನಿಮ್ಮ ಅತ್ಯಾಪ್ತರಲ್ಲಿ ಅತ್ಯಾಪ್ತರು ಯಾರಾದ್ರು ಇದ್ದಾರಾ? ಇದರ ಜೊತೆಗೆ ಹೈಕಮಾಂಡ್ ನೆಗೋಸಿಯೇಷನ್ಗೆ ಬರ್ಲಿ ಅನ್ನುವಂಥ ನಿರೀಕ್ಷೆಯಲ್ಲಿ ಏನಾದ್ರೂ ಕೂಡ ಇದ್ದೀರಾ ಸಿದ್ದರಾಮಯ್ಯ ಅವರೇ? ಏನಾದ್ರೂ ಆ ಲೆಕ್ಕಾಚಾರ ಇಟ್ಕೊಂಡು ಸಿದ್ದರಾಮಯ್ಯ ಅವರು ಉಲ್ಟಾ ಹೊಡೆದ್ರ? ಕೊನೆಗೆ ಸುತ್ತಿ ಬಳಸಿ ಹೈಕಮಾಂಡ್ನವರು ನನ್ನ ಹತ್ರಕ್ಕೆ ಬರಬೇಕು. ಯಾಕೆ ಬರಬೇಕು ಅಂತಂದ್ರೆ ಸಿದ್ದರಾಮಯ್ಯ ಅಹಿಂದ ನಾಯಕ, ಭ್ರಷ್ಟಾಚಾರ ಮುಕ್ತ, ಯಾವುದೇ ಬ್ಲಾಕ್ ಮಾರ್ಕ್ ಇಲ್ಲ, ಕಪ್ಪು ಚುಕ್ಕೆ ಕೂಡ ಇಲ್ಲ ರಾಜಕೀಯದಲ್ಲಿ, ಯಾವುದು ಕೂಡ ಕಾರಣಗಳು ಕೂಡ ಸಿಗೋದಿಲ್ಲ, ಅಲ್ಪಸಂಖ್ಯಾತ ಸಮುದಾಯವನ್ನ ಕೂಡ ಪ್ರತಿನಿಧಿಸುವಂತ ನಾಯಕ, ಅಹಿಂದ ನಾಯಕ. ಈ ಎಲ್ಲ ಲೆಕ್ಕಾಚಾರ ಇಟ್ಕೊಂಡು
ಯಾಕಂದ್ರೆ ಶಾಸಕರ ಸಂಪೂರ್ಣ ಬೆಂಬಲ ಇದೆ, ಸಚಿವರ ಬೆಂಬಲ ಇದೆ. ಇಟ್ಕೊಂಡು ಸಿದ್ದರಾಮಯ್ಯ ಅವ್ರಿಗೆ ಬೇಕು, ಸಿದ್ದರಾಮಯ್ಯ ನೀವೇ ಬೇಕು ಅಂತ ಹೈಕಮಾಂಡ್ ಬರಲಿ ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ದಾರಾ? ಈ ಲೆಕ್ಕಾಚಾರಕ್ಕೆ ಯೂಟರ್ನ್ ನೋಡಿದ್ರ ಸಿದ್ದರಾಮಯ್ಯ, ಉಲ್ಟಾ ಹೊಡೆದ್ರ ಅಂತ ರಾಗವನ್ನ ಬದಲಿಸಿದ್ದು ಇದೇ ಕಾರಣಕ್ಕೆ ಸಿದ್ದರಾಮಯ್ಯ. ಕಾದ್ ನೋಡ್ ಏನಾಗುತ್ತೆ ಅಂತ. ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ರಾಗ ಬದಲು. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ